ಮಂತ್ರಿ ಈ ತರ ಅಳುತ್ತಾ ಬಂದಾಗ ರಾಜ ಮಂತ್ರಿಗಳೇ ನೀವೇಕೆ ಹೀಗೆ ಅಳುತ್ತಾ ಬರುತ್ತಿದ್ದೀರಿ ಅಂತ ಹೇಳಿ ಕೇಳಿದಾಗ ಅಯ್ಯೋ ರಾಜ ಏನಂತ ಹೇಳಿ ರಾಜ ಅಂತೇಳಿ ಹೇಳಿ ಆ ರಾಜನ ಸಿಂಹಾಸನವನ್ನ ಚುಂಬಿಸಿ ಅದಕ್ಕೆ ಚುಂಬಿಸಿ ಈ ಭೂಮಿಗೆ ನಮಸ್ಕರಿಸಿ ರಾಜ ಏನ್ ಹೇಳಿ ರಾಜ ಏನಾಯ್ತುಪ್ಪ ಅಂತ ಹೇಳಂದ್ರ ಗಂಧರ್ವ ಸೇನರು ತೀರಿಕೊಂಡರಂತೆ ಹಂಗ ಅಳ್ಕೊಂತ ಅಲ್ಲೇ ಸುಂದ್ ಬಂದ್ ಬಿದ್ಬಿಡ್ತಾರೆ. ಸುಂದ್ ಬಂದ್ ಬಿದ್ಕೊಳ್ಳೇನ ಆಮ್ಯಾಗ ಏನ್ ಮಾಡ್ತಾನಪ್ಪ ಅಂತ ರಾಜ ನೋಡ್ರಿ ಇಲ್ಲಿ ಗಂಧರ್ವ ಸೇನ ತೀರಿಕೆಯನ್ನು ಉದ್ಗರಿಸುತ್ತಾ ಮೂರ್ಛೆ ಹೋದ ಚಕ್ರ ಬಂದ್ ಬಿದ್ದ ಬಿಡ್ತಾನ. ರಾಜನು ಒಡ್ಡೋಲಗವನ್ನು ಅಲ್ಲಿಯೇ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ. ರಾಜ ಏನ್ ಅನ್ಕೊಂಡ್ಬಿಟ್ಟ, ಅಯ್ಯೋ ಗಂಧರ್ವ ಸೇನ ಸತ್ತಾನಂದ್ರ ಮುಗ್ದೇ ಹೋತ್ ಬಿಡ, ಅದಕ್ಕೆ ಇವತ್ತಿನ ಈ ಮೀಟಿಂಗ್ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡು ನಂತ. ಮೀಟಿಂಗ್ ಇಲ್ಲಿಗೆ ಸ್ಟಾಪ್ ಮಾಡಿ ಏನ್ ಮಾಡೋಣಪ್ಪ ಅಂತ ಹೇಳಂದ್ರ ಈ ಪಾಪ ಗಂಧರ್ವ ಸೇನ ಅನ್ನೋ ವ್ಯಕ್ತಿ ಸತ್ತೋಗ್ಬಿಟ್ಟಾನ, ಅವನ ಸಂಬಂಧ ನಾವೇನ್ ಮಾಡೋಣಪ್ಪ, ಅವನ ಆತ್ಮಕರ ಶಾಂತಿ ಸಿಗ್ಲಿ, ಅದಕ್ಕ ಒಂದ್ 4 ದಿನ ಇಡೀ ನಮ್ಮ ಸಾಮ್ರಾಜ್ಯ ತುಂಬಾ ಎಲ್ಲಾರು ಕೂಡ ಶೋಕಾಚರಣೆಯನ್ನ ಮಾಡ್ಬೇಕಂತ ಹೇಳಿ ಅಲ್ಲಿಗೆ ಮೀಟಿಂಗ್ ಅನ್ನ ಸ್ಟಾಪ್ ಮಾಡ್ತಾನ. ಮಂತ್ರಿ ಆರೈಕೆಗೆ ಮಂತ್ರಿ ಇಲ್ಲ ಏನಾಗಿ ಬಿದ್ದಾನ, ಫುಲ್ ಚಕ್ರ ಬಂದ್ ಬಿದ್ಬಿಟ್ಟಾನ. ಮಂತ್ರಿ ಎದಿ ಬಡ್ಕೊಂಡ್ ಹೋಗ್ಕೊಂಡ್ ಬಂದನ ಪಾಪವ, ಎದಿ ಅವ ಚಕ್ರ ಬಂದ್ ಬಿದ್ಬಿಟ್ಟಾನ. ಅದಕ್ಕೆ ಡಾಕ್ಟ್ರಿಗೆ ಕರೀರಿಸಪ್ಪ ಅಂತ ಹೇಳಿ ಡಾಕ್ಟ್ರಿಗೆ ಕರೆಸ್ತಾರ. ಡಾಕ್ಟ್ರಿಗೆ ಕರೆಸಿ ಅವ ನೋಡ್ರಿಪ್ಪ ಚಕ್ರ ಬಂದ್ ಬಿದ್ದಾನ, ಮೊದ್ಲ ಅಳ್ಕೊಂಡ್ ಬಂದನ ಗಂಧರ್ವ ಸೇನ ಸತ್ತೋಗ್ಬಿಟ್ಟಾನ ಅಂತ ಹೇಳಿ ಅವನಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ರಿ ಅಂತ ಹೇಳಿ ಡಾಕ್ಟ್ರಿಗೆ ಕರೆಸ್ತಾನ. ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದ. ಅವ ಏನ್ ಮಾಡ್ತಾನಂತ ಅಂತ ಹೇಳಂದ್ರ ಡಾಕ್ಟ್ರಿಗೆ ಕರೆಸಿ ಅವನಿಗೆ ಸ್ವಲ್ಪ ತೋರಿಸ್ರಿ ಅಂತ ಹೇಳಿ ರಾಜಭಟ್ರಿಗೆ ಹೇಳ್ತಾನಂತ. ತಾಯಿಳಂಗಿಲ್ಲ, ರಾಜಭಟ್ರಿಗೆ ಡಾಕ್ಟ್ರಿಗೆ ಕರೆಸಿ ಅವನಿಗ ಟ್ರೀಟ್ಮೆಂಟ್ ಕೊಡಿಸ್ರಿ ಅಂತ ಹೇಳಿ ಎಲ್ಲಿ ಬರ್ತಾನಪ್ಪ ಅಂತ ಹೇಳಿದ್ರ ಅಂತಃಪುರ ಅಂದ್ರ ಅದು ಮೀಟಿಂಗ್ ಹಾಲ್ ಇತ್ತು. ಮೀಟಿಂಗ್ ಹಾಲ್ ಇಂದ ಅವ ಎಲ್ಲಿ ಬರ್ತಾನಪ್ಪ ಅಂತ ಹೇಳಿದ್ರ ಒಳಗಡೆ ಅರಮನೆ ಒಳಗಡೆ ಬರ್ತಾನ. ಅಂತಃಪುರಕ್ಕೆ ಬಂದ ರಾಜ ಅಲ್ಲಿ ಅಲ್ಲಿಯೂ ಕೂಡ ಕರುಳು ಕಿತ್ತು ಬರುವಂತೆ ತೊಡಗಿದ. ಹೊಟ್ಟೆಗಿನ ಕಳ್ಳೆಲ್ಲ ಕಿತ್ಕೊಂಡು ಬರಕತ್ತ ಆ ಪರಿ ಅವಾಗ ಚಾಲು ಮಾಡಿದ. ರಾಣಿಗಳು ಕೇಳ್ತಾರ, ರಾಣಿ ಕುಂತ ಬಾಜುಕ್ ರಾಣಿ ಕುಂದ, ರಾಣಿ ರಾಜರೇ ನಿಮ್ಮ ಈ ಶೋಕಕ್ಕೆ ಕಾರಣವಾದರೂ ಏನು ಕೇಳ್ತಾವಂತಕ್ಕೆ. ಯಾಕೆ ಅಳತ್ತಿ ರಾಜ ಅಂತ ಹೇಳಿ ಅವ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ರಾಜ ಗದ್ದ ಕಂಠದಿಂದ ಹೇಳಿದಾಗ ಆಕಿ ರಾಣಿ ಏನ್ ಹೇಳ್ತಾವ ನೋಡ್ರಿ, ರಾಜನ ದುಃಖ ನಮ್ಮ ದುಃಖನೂ ಕೂಡ ಹೌದು, ನಮ್ ದುಃಖನೂ ಕೂಡ ಹೌದು ಅಂತ ಹೇಳಿ ಅಕ್ಕಿನೂ ಕೂಡ ಕರಳು ಹಿಂಡುವಂತೆ ಎದೆ ಮಾಡಿ ಗಂಧರ್ವ ತೀರಿಕೊಂಡರಂತೆ. ಅಯ್ಯೋ ಎದೆ ಬಡಿದುಕೊಂಡು ಅಳಲಾರಂಭಿಸಿದರು. ಇಡೀ ಅಂತಃಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿ ಹೋಗಿತ್ತು. ಮುಂದ್ ನೋಡ್ರಿ ಏನಾಗತ್ತಲೆ, ನೆಕ್ಸ್ಟ್ ಪ್ಯಾರ. ರಾಣಿಯ ಸೇವಕಿಯೊಬ್ಬಳಿಗೆ ಈ ಎಲ್ಲಾ ಗೊಂದಲ ಏಕೆಂದು ತಿಳಿಯಲಿಲ್ಲ. ಆ ರಾಣಿ ಸೇವಕಿ ಇರ್ತಾಳ ಬಾಜುಕ, ಅವ್ರ ಅಡ್ಡಾಡಿದ್ರೆ ಅವ್ರು ಹಿಂದಿನ ಅಡ್ಡಾಡ್ತಿರ್ತಾರ ನೋಡ. ಈ ಮದುವೆ ಒಳಗ್ ಮದುಮಗಳಂದ್ರ 4 ಮಂದಿ ಹಿಂದ ನಿಂತಿರ್ತಾರ ನೋಡ, ಆತರ ಆ ರಾಣಿಗ ಸೇವಕಿ ಇದ್ರಂತ. ಆಕಿಗ ಇವ್ರೆಲ್ಲಾರು ಯಾಕೆ ಹಾಳಾಗತ್ತಾನ. ರಾವ ನೋಡಿದ್ರ ಮಂತ್ರಿ ಹತ್ತ ಚಕ್ರ ಬಂದ್ ಬೀಳ್ತಾನ, ಇವ ನೋಡಿದ್ರ ರಾಜ ಎತ್ರ ಪತ್ರ ಹಾಳಾಕತ್ತಾನ. ಇಲ್ಲ ರಾಣಿ ನೋಡಿದ್ರ ರಾಜನ್ ದುಃಖ ನಮ್ಮ ದುಃಖ ಇದ್ದಂತ ಈಕಿ ಎದಿ ಬಡ್ಕೊಂಡ್ ಹಾಳಾಕತ್ತಾಳ. ಇವ್ರು ಯಾಕರ ಹಾಳಾಕತ್ತಾರ ಅಂತ ಹೇಳಿ ಆಕಿಗಂತೂ ತಿಳಿಲಿಲ್ಲ. ಅವಳು ಮಹಾರಾಣಿಯರೇ ಎಲ್ಲರೂ ಏಕೆ ಹೇಳುತ್ತಿದ್ದಾರೆ ಎಂದು ಕೇಳಿದಳು. ರಾಣಿ ನಿಟ್ಟುಸಿರು ಬಿಟ್ಟು ಪಾಪ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದಳು. ಆಕಿ ಕೇಳ್ತಾ ಸೇವಕಿ ಬಂದ, ಮಹಾರಾಣಿಯವರೇ ಏಕೆ ನೀವೆಲ್ಲರೂ ಅಳುತ್ತಿದ್ದೀರಿ ಅಂತ ಹೇಳಿ ಕೇಳ್ಕೊಳ್ಳೋ. ರಾಣಿ ಹೇಳ್ತಾವಂತ, ಪಾಪ ಏನ್ ಮಾಡ್ಲಿ, ಪಾಪವ ಪಾಪ ಅವ ಗಂಧರ್ವ ಸೇನ ತೀರಿಕೊಂಡರಂತೆ ಎಂದಳು. ಸೇವಕಿ ಚುರುಕು ಬುದ್ಧಿಯವಳು. ಆ ಸೇವಕಿ ಬಹಳ ಶಾಣೆತನ ಬುದ್ಧಿ ಹಾಕಿದ್ರು ಅಂತ ಅವಳು ಆಲೋಚನೆ ಮಾಡಿದಳು. ಆಕಿ ಏನೋ ಯೋಚನೆ ಮಾಡ್ತಾವಂತ, ಈ ನಮ್ಮ ಮಹಾರಾಜರಿಗೂ ಮತ್ತು ಆ ಗಂಧರ್ವ ಸೇನರಿಗೂ ಏನು ಸಂಬಂಧ. ಅವ ಮಂತ್ರಿ ಬಂದ ಅಳ್ಕೊಂತ ಗಂಧರ್ವ ಸೇನ ಸತ್ತನಂತ ಹೇಳಿ ಅವಂದು ನೋಡಿ ರಾಜ ಅಳಕ್ ಚಾಲು ಮಾಡಿದ. ಒಟ್ಟಗಿನ ಕರಳೆಲ್ಲ ಕಿತ್ಕೊಂಡ್ ಬರ್ಕೊಂಡ್ ಅಳಕ್ ಚಾಲು ಮಾಡಿದ. ಅವ ಒಂದು ರಾಣಿಗೆ ಹೇಳಿದ, ರಾಣಿ ನೋಡಿದ್ರೆ ಎದಿ ಬಡ್ಕೊಂಡ್ ಅಳಾಕತ್ತಾಳ.
ಆಕಿ ಸೇವಿಕೆ ಅಂತಾಳ ಈ ನಮ್ಮ ಗಂಧರ್ವ ಸೇನಾಗೂ ಮತ್ತೆ ನಮ್ಮ ರಾಜುಗೂ ಏನಾರ ಸಂಬಂಧ ಇರ್ಬೋದು ಅಂತ ಹೇಳಿ ಆಕಿ ವಿಚಾರ ಮಾಡ್ತಾಳ. ನೋಡ್ರಿ ಏನಾತು, ಆತಂಕದಿಂದ ರಾಣಿಯ ಬಳಿ ಕೇಳಿದಳು. ರಾಣಿ ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿಗೆ ಓಡಿ ಹೋಗಿ ಗಂಧರ್ವ ಸೇನರು ಯಾರು ಎಂದು ಕೇಳಿದಳು. ಆ ಸೇವಕಿ ಏನ್ ಮಾಡ್ತಾಳ, ಅಲ್ಲ ಮಹಾರಾಣಿಯವರೇ, ಆ ಗಂಧರ್ವ ಸೇನರಿಗೂ ಮತ್ತು ನಮ್ಮ ರಾಜರಿಗೂ ಏನ್ ಸಂಬಂಧ ಅಂತೇಳಿ ಹೇಳಿ ಆ ಸೇವಕಿ ಯಾರಿಗೆ ಕೇಳ್ತಾಳ, ಮಹಾರಾಣಿ ಕೇಳ್ತಾಳ. ಅಕ್ಕಿ ಮಹಾರಾಣಿ ಏನ್ ಹೇಳ್ತಾಳ ನೋಡ್ರಿ, ಮಹಾರಾಣಿ ತನ್ನ ರಾಣಿಯು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿಗೆ ನೋಡ್ರಿ ರಾಜನ ಬಳಿಗೆ ಆಲೋಚನೆ ಮಾಡಿದಳು ಎಂದು ನುಡಿದು ರಾಜನ ಬಳಿಗೆ ಓಡಿ ಹೋಗಿ ಅಕ್ಕಿ ಮತ್ತ ರಾಣಿ ಬರ್ತಾಳಂತ ರಾಜನ ಕಡೆ ಹೋಗಿ ಬಂದು ಗಂಧರ್ವ ಸೇನರು ಯಾರು ಎಂದು ಯಾರು ರಾಣಿ ಕೇಳ್ತಾಳಂತ. ಅವಾಗ ನೋಡ್ರಿ ಏನಾಗತ್ತ, ರಾಜನಿಗೂ ಗೊತ್ತಿಲ್ಲ ನೋಡ್ರಿ. ಇಷ್ಟೊತ್ತನ ಹೊಟ್ಟೆಯನ್ನು ಕಳ್ಳೆಲ್ಲ ಕಿತ್ಕೊಂಡ್ ಬರ್ಬೇಕ. ಈಕಿ ನೋಡಿದ್ರಿ ಎದಿ ಬಡ್ಕೊಂಡ್ ಹತ್ತಾಳ. ಆದ್ರೆ ಗಂಧರ್ವ ಸೇನ ಯಾರ ಈಕಿಗೂ ಗೊತ್ತಿಲ್ಲ, ಗಂಧರ್ವ ಸೇನ ಯಾರಂತ ರಾಜನಿಗೂ ಗೊತ್ತಿಲ್ಲ. ಆದ್ರೆ ಆ ಪರಿ ಅಳಾಕತ್ತಾರ ಅವ್ರು, ತನಗೂ ಗೊತ್ತಿಲ್ಲ. ಆತ ಕಣ್ಣು ಬಿಟ್ಟು ತಾನೆಂತ ಮೂರ್ಖತನದ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ತೆರಳಿದ. ರಾಣಿ ಕೇಳ್ತಾಳ, ಹೌದ್ ರಾಜ, ಗಂಧರ್ವ ಸೇನಾ ಮತ್ತು ನಿನಗೆ ಏನ್ ಸಂಬಂಧ, ಅವ ಯಾರಂತ ಕೇಳಿದ್ರು. ರಾಜು ಹೇಳ್ತಾನ, ಏನ್ ಸುಮ್ನ ನನಗ್ ಗೊತ್ತಿರ್ಲಾರ್ದಂಗ ನನ್ನ 4 ದಿನ ಎಲ್ಲಾರ್ಗು ಶೋಕಾಚರಣೆ ಮಾಡಕ್ ಹೇಳ್ಬಿಟ್ಟಿ ಅಲ್ಪ ಅಂತ ಹೇಳಿ ಮತ್ತೆ ಮೀಟಿಂಗ್ ಹಾಲಿಗೆ ಬರ್ತಾನ. ದಡ ಬಡ ಮೀಟಿಂಗ್ ಹಾಲಿಗೆ ಬರ್ತಾನೆ. ಎಲ್ಲ ಮೀಟಿಂಗ್ ಹಾಲಿಗೆ ಬಂದ. ಆಸ್ಥಾನಕ್ಕೆ ತೆರಳಿದ. ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡಿದ್ದ ಮಂತ್ರಿಯನ್ನು ಕರೆಸಿಕೊಂಡು, ಮಂತ್ರಿಗಳೇ, ಯಾರು ಈ ಗಂಧರ್ವ ಸೇನಾ ಎಂದು ಪ್ರಶ್ನಿಸಿದ. ಅಷ್ಟೊತ್ತಿಗಾಗಲೇ ಆ ರಾಜಭಟ ಹೋಗಿ ಡಾಕ್ಟರಿಗೆ ಕರೆಸ್ಕೊಂಡು ಬಂದ. ಯಾರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದ, ಮಂತ್ರಿ ಟ್ರೀಟ್ಮೆಂಟ್ ಕೊಡಿಸಿದ್ದ. ಮಂತ್ರಿ ಅಷ್ಟೊತ್ತಿಗಾಗಲೇ ಎಚ್ಚರಿಕೆ ಕುಂತಿದ್ದ. ಮಂತ್ರಿ ಕೇಳ್ತಾರ, ಮಂತ್ರಿ ಬಾಯ್, ಎದಿ ಬಡ್ಕೊಂಡ್ ಹೇಳ್ಕೊಂಡ್ ಬಂದಿಲ್ಪ, ನಾಲ್ಗೆ ಉದ್ದು ಮಾಡಿ ಹೇಳ್ಕೊಂಡ್ ಬಂದಿಲ್ಲ. ಆ ಗಂಧರ್ವ ಸೇನಾ ಸತ್ತಾರ ಅಂದಿಲ್ಲ, ಗಂಧರ್ವ ಸೇನಾ ಅಂದ್ರೆ ಯಾರ ಅಂತ ಹೇಳಿ ಕ್ವಶನ್ ಕೇಳ್ತಾನೆ. ಯಾರದು ಗಂಧರ್ವ ಸೇನಾ ಎಂದು ಪ್ರಶ್ನಿಸಿದ. ಮಹಾರಾಜರೇ, ಅವ ಮಂತ್ರಿ ಹೇಳ್ತಾನ, ಮಹಾರಾಜರೇ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಗಂಧರ್ವ ಸೇನಾ ಯಾರೆಂದು ನನಗೂ ತಿಳಿದಿಲ್ಲ. ಆದರೆ ನಮ್ಮ ಪಡೆಯ ಮುಖ್ಯಸ್ಥ, ಪಡೆ ಅಂದ್ರೆ ನಮ್ಮ ಸೈನ್ಯದ ಮುಖ್ಯಸ್ಥ ಗಂಧರ್ವ ಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಅಳುತ್ತಿರುವುದನ್ನು ನಾನು ಕಂಡು ನಾನು ಕೂಡ ಅತ್ತೆ ಎಂದು ನುಡಿದ. ಮಹಾರಾಜ, ನನ್ನ ತಪ್ಪಾಗಿದ್ದು ನನಗೆ ಕ್ಷಮಿಸ್ಬಿಡ, ಗಂಧರ್ವ ಸೇನ ನನಗೂ ಗೊತ್ತಿಲ್ಲ. ಅವ ನಮ್ಮ ಸೇನೆ ಮುಖ್ಯಸ್ಥ ಅದನಲ್ಲ, ಅವ ಎದಿ ಬಡ್ಕೊಂಡ್ ಅಳ್ಕೊಂಡ್ ಬಂದ. ಅವ ಅಳ್ಕೊಂಡ್ ಬಂದಿದ್ ನೋಡಿ ನಾನು ಅತ್ ಬಿಟ್ಟೆ ರಾಜ, ಮತ್ ನನಗ್ ಕ್ಷಮಿಸು ಅಂತೇಳಿ ಹೇಳಿ ಆ ಮಂತ್ರಿ ರಾಜ ಹೇಳ್ತಾನ. ರಾಜನ ಕೋಪ ನೆತ್ತಿಗೇರಿತು. ಹಿಂಗ್ ಕುಂತಿದ್ದ ರಾಜ ಕೇಳ್ಕೊಂಡು, ಈಗ ಅವಂಗ ರಾಜ ಕೋಪ ನೆತ್ತಿಗೇರಿತಿ. ಕಣ್ಣು ಹೆಂಗ ಕೆಂಪನ ಟಮಾಟಿ ಆಗ್ಯಾವ ಕಣ್ಣು. ಆಪರಿ ಸಿಟ್ಟು ಪೂರ ಕೆಂಡ ಇರ್ತದೆ, ಬೆಂಕಿ ಕೆಂಡ ಆಪರಿ ಕಣ್ಣಾಗ್ಯಾವನು. ಕೋಪ ನೆತ್ತಿಗೇರಿತು. ನೀನೊಬ್ಬ ಮೂರ್ಖ, ಕೂಡಲೇ ಹೋಗಿ ಆ ಗಂಧರ್ವ ಸೇನೆ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದ. ಮಂತ್ರಿ ರಾಜನಿಗೆ ವಂದಿಸಿ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಅಂದಿಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ. ಅವ ಏನ್ ಮಾಡ್ತಾನಪ್ಪ ಅಂತ ಹೇಳಂದ್ರ, ನಾ ಹೇಳಿ ಸುಮ್ಮನೆ ಸಿಕ್ಕೊಂಡಿ ಅಲ್ಪ ಅಂತೇಳಿ ಹೇಳಿ ಏನಂತೇಳಿ ನೋಡ್ರಿ ಇಲ್ಲಿ ವಾಕ್ಯ ಏನ್ ಕೊಟ್ಟಾರ, ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಅಂದುಕೊಂಡು ಅಲ್ಲಿಂದ ತಾನು ಕಾಲ್ ಕೀಳ್ತಾನ. ನೋಡ್ರಿ ಏನಾಗತ್ತ, ಪಡೆ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನೆ ಯಾರು ಎಂದು ಪ್ರಶ್ನಿಸಿದ. ಆ ಮಂತ್ರಿ ಏನ್ ಮಾಡ್ತಾನ, ನನ್ನ ಮುಂದೆ ಯಾರು ಹಾಕೊಂಡ್ ಬಂದಿದ್ರು, ಆ ಸೈನ್ಯದ ಮುಖ್ಯಸ್ಥ, ಪಡೆಯ ಮುಖ್ಯಸ್ಥ ಬಂದಿದ್ದ. ಬಾ ಇಲ್ಲಿ ಬಾ. ರಾಜ ನೋಡಿದ್ರೆ ನಾನು ಹಿಂಗ್ ಕೇಳ್ಬಿಟ್ಟಾನ. ಈಗ ನೀ ಹಾಕೊಂಡ್ ಬಂದಿದಿ ಫಸ್ಟ್. ಈಗ ಗಂಧರ್ವ ಸೇನಾ ಸತ್ತಾನ ನೀ ಹಾಕೊಂಡ್ ಬಂದಿದಿ. ಈಗ ನೀ ಹೇಳ ಗಂಧರ್ವ ಸೇನಾ ಅಂದ್ರೆ ಯಾರು ಅಂತೇಳಿ ಹೇಳಿ ಕ್ವಶನ್ ಕೇಳ್ತಾನ. ಅವ ನೋಡ್ರಿ ಏನ್ ಹೇಳ್ತಾನ, ಸ್ವಾಮಿ, ಅವರು ಯಾರು ಏನಾಗಿದ್ದಾರೆ ಎಂದು ನನಗೂ ತಿಳಿದಿಲ್ಲ. ಆ ಗಂಧರ್ವ ಸೇನಾ ಯಾರಂತ ಹೇಳಿ ಅವ ಏನಾಗಿದೆ ಅಂತ ಹೇಳಿ ನನಗೂ ಗೊತ್ತಿಲ್ಲ ಅಂತ ಹೇಳಿ ಮಂತ್ರಿ ನಂಬಿಡ್ತಾನ. ಆದ್ರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿ ಅಳುತ್ತಿದ್ದವು, ನನಗೂ ಗೊತ್ತಿಲ್ಲ. ಆದ್ರೆ ಗಂಧರ್ವ ಸೇನಾ ಸತ್ತಾಣ ಅಂತೇಳಿ ಹೇಳಿ ನನ್ನ ಹೆಂಡತಿನೂ ಹಾಳಾಕತ್ತಿದ್ದಳು. ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು, ಬಂದು ಹೇಳಿದೆ ಎಂದನು. ಏನಿಲ್ಲ, ಅವ ಗಂಧರ್ವ ಸೇನೆ ಯಾರು ನನಗೂ ಗೊತ್ತಿಲ್ಲ, ಅವ ಏನ್ ಮಾಡ್ತಿದ್ದ ಅನ್ನೋದು ಗೊತ್ತಿಲ್ಲ. ಆದ್ರೆ ನನ್ನ ಹೆಂಡತಿ ಖರೆ ನನ್ನ ಹೆಂಡತಿನ ಅಳ್ಕೊಂಡ್ ಕುಂತಿದ್ರು. ಅದಕ್ಕೆ ನಾನು ಏನ್ ಮಾಡಿದೆಪ್ಪ ಅಂದ್ರೆ ಈ ಮ್ಯಾಟರ್ ನಿಮಗೆ ತಿಳಿಸ್ಬೇಕಂತ ಹೇಳಿ ನಿಮ್ ಕಡೆ ಬಂದ ನಾನು ತಿಳಿಸಿದೆ. ಮಂತ್ರಿ ತಲೆ ಮೇಲೆ ಕೈ ಹೊತ್ತು ಕುಳಿತ. ಹೋಗೋ ಏನು ಮಾರ, ನಾ ನೋಡಿದ್ರೆ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬಂದು ಸತ್ತಾನಂತ ಹೇಳಿ ನಾ ಆ ಪರಿ ಚೀರಾಡ್ಕೊಂತ ಒದ್ದಾಡ್ಕೊಂತ ಹಾರಾಡ್ಕೊಂತ ಹೋಗಿರ್ತೀನಿ. ನಂದು ಕೇಳಿ ರಾಜ ಕರಳೆಲ್ಲ ಕಿತ್ಕೊಂಡು ಬರ್ಬೇಕು ಹಂಗತ್ತಾನ.
ಅವಂದು ನೋಡಿ ರಾಣಿ ನೋಡಿದ್ರೆ ಎದಿ ಬಡ್ಕೊಂಡತ್ತಾಳ. ಇಲ್ಲಿ ನೋಡಿದ್ರೆ ಗಂಧರ್ವ ಸೇನ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಏನಪ್ಪಾ ಅಂತ ಹೇಳಿ ತಲಿ ಮ್ಯಾಗ ಕೈ ಇಟ್ಕೊಂಡು ಕುಂತ ಬಿಡ್ತಾನ. ಯಾರು? ಮಂತ್ರಿ. ಹಂಗ ಕುಂದಿರ್ತಾನ. ಮುಂದ್ ನೋಡ್ರಿ ಏನಾಯ್ತುಪ್ಪ ಅಂತ ಹೇಳಿದ್ರ, ಇರಲಿ ಅವನ ಹೆಂಡತಿಯನ್ನ ವಿಚಾರಿಸೋಣ. ಇರ್ಲಿ ಆ ಮಂತ್ರಿ ಅವ ಏನ ಪಡೆಯ ಮುಖ್ಯಸ್ಥನಲ್ಲ, ಅವನ ಹೆಂಡತಿ ಹಾಕೊಂಡ್ ಬಂದಿರೋದಿಲ್ಲ, ಅವನ ಹೆಂಡತಿಗೆ ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋದರು. ನೋಡ್ರಿ ಫಸ್ಟ್ ಏನ್ ಮಾಡ್ತಾರಪ್ಪ ಅಂತ ಹೇಳಂದ್ರ, ಆ ಪಡೆಯ ಮುಖ್ಯಸ್ಥ ಮತ್ತು ಏನ್ ಮಾಡಿದ್ರಪ್ಪ ಅಂತ ಹೇಳಂದ್ರ ಈ ನಮ್ಮ ಮಂತ್ರಿ ಇಬ್ರು ಕೂಡಿ ಆ ಪಡೆಯ ಮುಖ್ಯಸ್ಥನ ಮನೆಗೆ ಹೋಗ್ತಾರ. ಮನೆಗೆ ಹೋಗಿ ಆಕಿ ಪಡೆಯ ಮುಖ್ಯಸ್ಥನ ಹೆಂಡತಿ ಏನ್ ಹೇಳ್ಕೊಂಡ್ ಕೂತಿದ್ರಲ್ಲ ಅವನಿಗೆ ಕೇಳ್ತಾರ, ಯಾರಮ್ಮ ಆಕಿ ಕೇಳ್ತಾರ, ಯಾರಮ್ಮ ಈ ಗಂಧರ್ವ ಸೇನ ಎಂದು ಕೇಳಿದರು. ಆ ನಮ್ಮ ಮಂತ್ರಿ ಮತ್ತು ಪಡೆಯ ಮುಖ್ಯಸ್ಥ ಇಬ್ರು ಹೋಗಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರ, ಆ ಗಂಧರ್ವ ಸೇನ ಅಂದ್ರೆ ಯಾರು ಅಂತ ಹೇಳಿ ಕ್ವಶನ್ ಕೇಳ್ತಾರ ಎಂದು ಕೇಳಿದರು. ಅವಳು ಏನ್ ಹೇಳ್ತಾರ ನೋಡ್ರಿ, ಅವಾಗ ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗಿಲ್ಲ. ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ. ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವ ಸೇನ ಸತ್ಯನದು ಬಾಯಿ ಮಾಡ್ಕೊಂಡು ಒಂದೇ ಸಮನೆ ಅಳುತ್ತಿದ್ದಳು. ಅದನ್ನು ನೋಡಿ ನಾನು ಮತ್ತೆ ಗಂಡನ ಬಳಿ ಹೇಳಿದೆ ಎಂದಳು. ಆಕೆ ಮಂತ್ರಿ ಏನ್ ಹೇಳ್ತಾಳಪ್ಪ ಅಂತ ಹೇಳಂದ್ರ, ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗೂ ಇಲ್ಲ. ಇವತ್ತು ಬೆಳಗ್ಗೆ ಈ ದಿನ ಬೆಳಗ್ಗೆ ನಾನು ಸ್ನಾನ ಮಾಡ್ಲಿಕ್ಕೆ ಅಂತೇಳಿ ಕೆರೆ ಕಡೆ ಹೋಗಿದ್ರ. ಹಳೆ ಮೊದಲ ಕಾಲದಾಗೆಲ್ಲ ಎಲ್ಲಿ ಹೋಗ್ತಿದ್ರಪ್ಪ ಅಂದ್ರೆ ಕೆರೆ ಕಡೆನೆ ಎಲ್ಲ ಸ್ನಾನ. ಕೆರೆ ಕಡೆಗೆ ಹೋಗಿದ್ದೆ. ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವ ಸೇನ ಸತ್ತನೆಂದು ಬಾಯಿ ಬಡ್ಕೊಂಡು ಒಂದೇ ಸಮನೆ ಅಳುತ್ತಿದ್ದಳು. ಅದನ್ನು ನೋಡಿ ನಾನು ಮತ್ತೆ ಗಂಡನ ಬಳಿ ಹೇಳಿದೆ ಎಂದಳು. ನನಗೂ ಗೊತ್ತಿಲ್ಲ ಗಂಧರ್ವ ಸೇನೆ ಯಾರಂತ ಹೇಳಿ. ಇವತ್ತು ಬೆಳಗ್ಗೆ ಕೆರೆ ಕಡೆ ಜಳಕ ಮಾಡಕ್ ಅಂತೇಳಿ ಹೋಗಿದ್ದೆ ನಾನು. ಅಲ್ಲಿ ಆ ಮಡಿವಾಳ್ತಿ ಅಂದ್ರೆ ಯಾರಪ್ಪ ಅಂತ ಹೇಳಿದ್ರೆ ಅರ್ಬಿ ತೊಳೆಯುವಂತವ್ರು. ಅರ್ಬಿ ತೊಳೆಯೋ ಕಾಯಕವನ್ನು ಮಾಡ್ಕೊಂಡ್ ಬಂದಿರ್ತಕ್ಕಂಥವ್ರು ಪಾರಂಪರಿಕವಾಗಿ. ಅವ್ರಿಗೆ ನಾವು ಮಡಿವಾಳ್ತಿ ಅಂತ ಕರಿತೀವಿ. ಆ ಹೆಣ್ಮಗಳು ತನ್ನ ಗಂಧರ್ವ ಸೇನ ಸತ್ತೈತ್ ಅಂತೇಳಿ ಹೇಳಿ ಅಕ್ಕಿ ಬಾಯಿ ಬಡ್ಕೊಂಡು ಒಂದೇ ಸಮನೆ ಅಳ್ಕೊಂತ ಬಂದಳ. ಅಕ್ಕಿ ನೋಡಿ ನಾನು ಬಿಟ್ಟು ನನ್ ಗಂಡನ ಕಡೆ ಹೇಳೇನಿ ಅಂತ ಹೇಳಿ ಅಂತ ಮಂತ್ರಿ ಇದನ್ನ ಕೇಳಿದ ಕೂಡಲೇ, ನಾ ಅಳ್ಕೊಂತ ಬಂದೆ, ನನಗ್ ಗಂಧರ್ವ ಸೇನ ಅನ್ನೋದು ಯಾರನ್ನು ಗೊತ್ತಿಲ್ಲ. ನನ್ನ ಮಾತ್ ಕೇಳಿ ರಾಜ ಕರಳು ಕಿತ್ಕೊಂಡು ಬರುವಂಗ ಅತ್ತ ಅವನಿಗೆ ಗಂಧರ್ವ ಸೇನ ಅನ್ನೋದು ಯಾರನ್ನು ಗೊತ್ತಿಲ್ಲ. ಅವನ ಮಾತ್ ಕೇಳಿ ರಾಣಿ ಅಳ್ಕೊಂತ ಕುಂತು, ಇಡೀ ಅಂತ ಪುರಾಣ ಅಳ್ಕೊಂತ ಕುಂತು, ಇಡೀ ಸಾಮ್ರಾಜ್ಯ 4 ದಿನ ಶೋಕಾಚರಣೆ ಮಾಡ್ತು. ಆದ್ರ ಯಾರಿಗೂ ಗಂಧರ್ವ ಸೇನ ಅಂದ್ರೆ ಗೊತ್ತಿಲ್ಲಲ್ಪ ಅಂತ ಹೇಳಿ ಒಂದ್ ಸೆಕೆಂಡ್ ಅವನಿಗೆ ಸ್ವಲ್ಪ ಲೈಟ್ ಆಗಿ ಚಕ್ರ ಬಂದಂಗ ಆಗ್ಬಿಡ್ತಂತವ್. ಸ್ವಲ್ಪ ಲೈಟ್ ಆಗಿ ಅವ್ನ್ ಚಕ್ರ ಬಂದ, ತಲೆ ಸುತ್ತಿದಂತ ಆಯ್ತು. ಈ ಗಂಧರ್ವ ಸೇನ ಯಾರು? ತಲೆ ಚಚ್ಚಿಕೊಂಡ, ಯಾರು ಗಂಧರ್ವ ಸೇನ ಯಾರಿವ? ಏನೇ ಆಗಲಿ ಎಂದುಕೊಂಡು ಅವರೆಲ್ಲರೂ ಆ ಮಡಿವಾಳ್ತಿಯ ಮನೆಗೆ ಹೋಗಿ ಗಂಧರ್ವ ಸೇನ ಯಾರು ಎಂದು ಕೇಳಿದರು. ಅದಕ್ಕ ಲಾಸ್ಟಿಗೆ ಫೈನಲ್ ಏನಾರ ಆಗ್ಲಿ ಈ ಗಂಧರ್ವ ಸೇನೆ ಯಾರನ್ನು ಗುರ್ತು ಹಿಡ್ದ ಬಿಡು ನಾವ್ ಅಂತ ಹೇಳಿ ಆ ಮಂತ್ರಿ, ಆಮೇಲೆ ಆ ಪಡೆಯ ಮುಖ್ಯಸ್ಥ, ಆಮೇಲೆ ಆ ಯಾರು ಪಡೆಯ ಮುಖ್ಯಸ್ಥನ ಹೆಂಡತಿ, ಈ 3 ಮಂದಿ ಕೂಡಿ ಎಲ್ಲಿ ಹೋಗ್ತಾರಪ್ಪ ಅಂತ ಹೇಳಿದ್ರ ಆ ಮಡಿವಾಳ್ತಿ ಇದ್ದಳಲ್ಲ, ಫಸ್ಟ್ ಅಕ್ಕಿನ ಅಳ್ಕೊಂಡ್ ಬಂದಳಲ್ಲ ಎದಿ ಬಾಯ್ ಬಡ್ಕೊಂಡ, ಅವ್ರ ಮನೆಗ್ ಹೋದ್ರು. ಅವಳು ದುಃಖಿಸತೊಡಗಿದಳು. ಅಕ್ಕಿ ಅಳ್ಕೊಂಡ್ ಕೂತಿದ್ರೆ ಅಳ್ಕೊಂಡ್ ದುಃಖಿಸತೊಡಗಿದಳು. ಸ್ವಾಮಿ ನನಗೆ ಅದೃಷ್ಟವಿಲ್ಲ. ಈಗಲೂ ನನ್ನ ಹೃದಯ ಅವನಿಗಾಗಿ ನಿಂತಿದೆ. ನನಗೆ ಅದೃಷ್ಟವೂ ಇಲ್ಲ. ಈಗ ನನ್ನ ಮನಸ್ಸಿ ಹೃದಯ ಅವನ ಸಂಬಂಧ ಬಡ್ಕೊಳಕತ್ತೈತಿ. ಗಂಧರ್ವ ಸೇನ ಯಾರು ಎಂದರೆ ನನ್ನ ಪ್ರೀತಿಯ ಕತ್ತೆ ಅಂತ ಹೇಳ್ಬಿಡ್ತಾಳೆ ಆಕಿ. ನೋಡ್ರಿ ಅದನ್ನ ಕೇಳಿಕೊಳ್ಳೇನ ನೋಡ್ರಿ, ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವ ನನ್ನ ಮುದ್ದಿನಿಂದ ನಾನು ಬೆಳೆಸಿದ್ದೆ. ನಮ್ಮ ಎಲ್ಲಾ ವ್ಯವಹಾರಗಳನ್ನು ಅವನೇ ನೋಡಿಕೊಳ್ಳುತ್ತಿದ್ದ ಸ್ವಾಮಿ. ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡು ಬಿಟ್ಟ. ನನ್ನ ಹೊಟ್ಟೆಯ ಮೇಲೆ ಕಲ್ಲು ಹಾಕಿ ಬಿಟ್ಟ ಎಂದಳು. ಮೊಬ್ಬಿಟ್ಟು ಹತ್ತಳು. ನೋಡಿ ಹಿಂಗ ಎದಿ ಬಡ್ಕೊಂಡ್ ಒಳಗ್ ಚಾಲು ಮಾಡಿರು. ಇದನ್ನ ಕೇಳಿದ ಮಂತ್ರಿ, ಮುಖ್ಯಸ್ಥ ಮತ್ತು ಅವನ ಹೆಂಡತಿ ಒಬ್ಬರು ಮುಖ ನೋಡಿಕೊಂಡು ಅಲ್ಲಿಂದ ಕಂಬಿಕಿತ್ತರು. ಅಂದ್ರ ನಾ ಹತ್ತಿದ್ದು ಒಂದ್ ಕತ್ತಿ ಸಂಬಂಧ, ರಾಜ ಹತ್ತಿದ್ದು ಒಂದ್ ಕತ್ತಿ ಸಂಬಂಧ, ರಾಜನ್ ರಾಣಿ ಹತ್ತಿದ್ದು ಕೂಡ ಒಂದ್ ಕತ್ತಿ ಸಂಬಂಧ ಅಂತ ಹೇಳಿ ಒಬ್ರಿಗೊಬ್ರು ಮುಖ ನೋಡ್ಕೊಳಕತ್ತ. ನಡ್ರಿ ಇಲ್ಲಿಂತ್ರ ಮೊದ್ಲ ಜಾಗ ಖಾಲಿ ಮಾಡಿರ್ಲಿ ಅಂತ ಹೇಳಿ ಎಲ್ಲಾರು ಅಲ್ಲಿಂತ್ರ ಸೈಡ್ ಸರಿದ್ ಬಿಡ್ತಾರ. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನ ಹೇಳಿದ. ಮಂತ್ರಿ ಬಂದ ಕೊಳ್ಳೇನ ಏನ್ ಮಾಡಿದ, ರಾಜ ನಂದು ತಪ್ಪಾಗೈತಿ. ಬೇಕಿದ್ರೆ ಯಾರು ಹೊಡ್ಯಾವಂದ್ರ ಹೊಡ್ಕೊಂಡ್ ಬಿಡ, ನನ್ ತಪ್ಪಾಗೈತಿ. ಏನಪ್ಪಾ ಅಂತ ಹೇಳಂದ್ರ ಅದು ಗಂಧರ್ವ ಸೇನ ಅಂತ ಹೇಳಂದ್ರ ಒಂದ್ ಕತ್ತಿ ಹೊಯ್ದಂತ ರಾಜ, ನಿನ್ನ ಕಾಲು ಮುಗಿತೆ ನನಗ್ ಹೊಡಿಬೇಡ ಬಿಟ್ಬಿಡ ಅಂತ ಹೇಳಿ ಅಂತ ಮತ್ತ ತಿಳಿತಿಲ್ಲ.
ಗಂಧರ್ವ ಸೇನರು ಸತ್ತರೆಂದು ನಾವೆಲ್ಲ ಶೋಕಿಸಿದೇವಲ್ಲ, ಅದು ಬೇರೆ ಯಾರೂ ಅಲ್ಲ, ಮಡಿವಾತಿಯ ಪ್ರೀತಿಯ ಕತ್ತೆ ಎಂದು ಹೇಳಿದ. ನಾವ್ ಏನ್ ಒಬ್ಬ ಗಂಧರ್ವ ಸೇನ ಸತ್ತಾನ ಅಂತೇಳಿ ನಾವೆಲ್ಲರೂ ಏನು ಬೇಜಾರನ್ನು ಒಳಗೆ ಹತ್ತಿಲ್ಲ ನಾವು. ಆ ಗಂಧರ್ವ ಸೇನ ಅಂದ್ರೆ ಯಾರಪ್ಪ ಅಂತೇಳಿ ಅಂದ್ರ ಅದು ಒಂದು ಮಡಿವಾತಿಯ ಒಂದು ಪ್ರೀತಿಯ ಕತ್ತೆ ಅಂತೇಳಿ ಹೇಳ್ತಾನ. ಈ ಸುದ್ದಿ ಅಂತಃಪುರದ ರಾಣಿಯ ಕಿವಿಗೂ ಕೂಡ ಮುಟ್ಟಿತ್ತು. ಈ ಸುದ್ದಿ ಎಲ್ಲಿ ತನ ಹೋತಂತ, ಆ ಅರಮನೆ ಒಳಗಿರ್ತಕ್ಕಂಥ ರಾಣಿಗಳು ಇದ್ರೆ ಅವ್ರು ಅಕ್ಕಿ ಎದಿ ಬಡ್ಕೊಂಡ್ ಅಂತ ಹೇಳಲ್ಲ, ಆ ಕಡೆಗೂ ಅಡಿ ಕಡೆ ನಿಂತ ಹೇಳಲ್ಲ, ಅಕ್ಕಿ ಕಿವಿಗೂ ಕೂಡ ಬೀಳ್ತೈತಂತ. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಬಿದ್ದವು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮುರುಕತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲವು ನೋಯುವವರೆಗೂ ತಮ್ಮ ಪಕ್ಕೆಲವು ಪೂರ ಕಿತ್ಕೊಂಡು ಬರುವಷ್ಟು ನೋವು ಆಗುವಷ್ಟು ಬಿದ್ದು ಎಲ್ಲ ರಾಣಿಯರು ಕೂಡ ನಗಾಕತ್ತಿದ್ರಂತ. ನೋಡ್ರಿ, ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸ್ತೇನೆ. ಆದ್ರೆ ಈ ಕಥೆಯ ತಾತ್ಪರ್ಯ ಏನು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಹೇಳ್ತೇನೆ. ಆಯ್ತಾ? ಎಸ್.